ಪರ್ಮನೆಂಟ್ ಮಾವ ಇಷ್ಟ ಆಯ್ತಾ? ಸೂಪರ್ ಸೂಪರ್ ಆಗಿದೆ ಅಲ್ವಾ? ಎಲ್ಲ ಒಂದೇ ಸಾರಿ ಹೇಳ್ದ ಬಾಣ ಉಜ್ಜಿಬಿಡ್ತೀನಿ ಆಕ ನಾನು ಉಜ್ಜಿಬಿಡ್ತೀನಿ. ಹಂಗೆ ಸೌಂಡ್ ಕೇಳಿಸ್ಕೊಳ್ಳಿ ಒಂಚೂರು ಹಂಗೆ ಸೌಂಡ್ ಬೆಳಿಗ್ಗೆ ಸರಿ ಅಲ್ಲಿ ಏನು ಬೆಳಿಗ್ಗೆ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ನೀ ನಡೆಯ ದಾರಿಯಲ್ಲಿ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ ನಿನ್ನ ಗೈಸ್ ನಮ್ಮ ಜ್ಞಾನ ಮಗಳಿಗೆ ಪ್ರಿನ್ಸೆಸ್ ಅಂತ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ ಹ್ಯಾಪಿ ಬರ್ಡೇ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಬಂದಿರಲಿ. ಏನ ಮಗಳೇ ನಿಂಗೆ ಗಿಫ್ಟ್ ಚಂದ ಉಂಟಾ? ಓ ನನ್ನ ಕಣ್ಣೆ ಓ ನನ್ನ ಕಣ್ಣೆ ಕಣ್ಣೀರ ಯಾರಿದು ಮಗಳೇ? ಯಾರು ಯಾರು ನಿನ್ ಯಾರ ಫೋಟೋ ಇದು? ನೀನು ಚೆನ್ನಾಗಿದ್ದಾ? ಫೋಟೋ ವಿಡಿಯೋ ಇಟ್ಬಿಡವಾ? ಕೇಕ್ ಕಟ್ ಮಾಡುವಾಗಲೇ ಕೇಕ್ ಕಟ್ ಮಾಡು. ಕಟ್ರಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮಗ್ಲೇ. ಸಾಕು, ಕೇಕ್ ತಿನ್ಸು. ನೋಡವ ಯಾರು ಫಸ್ಟ್ ತಿನ್ಸ್ತಾಳೆ ಅಂತ. ಅವಳೆ ತಿಂತಾಳೆ, ನನ್ ತಿನ್ಸ್ತಾಳೆ, ಹೆಸರಾದ್ರು ತಿನ್ಸ್ತಾಳೆ, ನೀನ್ ತಿನ್ಸ್ತಾಳ. ಅಣ್ಣಂಗೆ ಸ್ವಲ್ಪ ತಿನ್ಸ್ಕೊಡವ. ಹೆಸರಾದ್ರು ಚಿಕ್ಕಪ್ಪಂಗೆ. ಚಿಕ್ಕಪ್ಪ ಅದ ಅಕ್ಕಂಗೆ ಸ್ವಲ್ಪ ತಿನ್ಸ್ಬಿಡವ. ನೋಡ್ದ ಅಕ್ಕನಿಗೆ ಪ್ರೀತಿ ಜಾಸ್ತಿ ತಿನ್ನಿಸ್ತಾರೆ. ಹ್ಯಾಪಿ ಬರ್ತ್ಡೇ ಹೇಳ್ರಿ, ಅಷ್ಟು ಕ್ಯೂಟ್ ಆಗಿ ತಿನ್ನಿಸ್ತಾರೆ ಪಾಪ. ಇರು ಮಗಳೇ, ಹಂಗೆಲ್ಲ ಒಡ್ಸ್ಕೋಬಾರ್ದು. ನಿನ್ ಕೇಕ ಏನು? ಅಯ್ಯೋ ಮಚ್ಚ, ಅದೇನು ಆಫ್ ಮಾಡ್ಲಲ್ಲ, ಡಿಸ್ಕನೆಕ್ಟ್ ಮಾಡಕ್ಲ. ತಿನ್ಸ್ರಿ. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ನಿಮ್ಮ ಏನಾಯ್ತು? ಮಗು ಆದ್ರೆ ಹೆಂಗಿರುತ್ತೆ ನಾ ಯೋಚನೆ ಮಾಡ್ತಿದ್ದೆ. ಇವಳೆ ಹಿಂಗೆ ಈ ಮಗು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡೋದು. ಹೌದು, ಜಾಕಿ ಚಾನ್ ಮಗಳು ಇವಳು. ಅವ್ರಪ್ಪ ಕೇಳಿಸ್ಕೊಂಡ್ರು ಅಷ್ಟೇ. ಮೇಲೆ ನಿಮಗೆ ಇದೆಲ್ಲ ಕೇಕ್ ನಿಂಗೆ ಮಗಳೇ. ಓಕೆ, ಹೊಡೆದಾಕ್ಬಿಡ. ಅವಳಿಗೆ ಇಷ್ಟ ಆಗಲ್ಲ ಮಚ್ಚ, ಎಲ್ಲ ಹೊಡಿಬೇಡಕ್ಕಲ್ಲ. ನಾನು ಇದೀನಿ ಇರು ಮಗಳು.
ಏನಾಗಲ್ಲ ಅದು ಇದು ನೋಡಿ ನಿನ್ ಚಿಕ್ಕಪ್ಪ ನೋಡಿದ್ರೆ ಚಿಕ್ಕಪ್ಪ ಹೊಡ್ಬಿಡಲೇ ಚಿಕ್ಕಪ್ಪ ಏನಾಗ ಕೊಡು ಮತ್ತೆ ಮಗ ಕಾಲಿನ ಆಗ್ಬಿಟ್ಟೈತೆ ನನ್ನ ಸ್ಕಿನ್ ತುಂಬಾ ಚೆನ್ನಾಗಿ ಮಗ್ಲ ಏನಾಗಲ್ಲ ಅದು ಒಯ್ತದೆ ಕಣ್ ತಗ ತಿನ್ನು ಮಗ್ಲ ಪಾಪ ಕಳಲ್ಲ ಬಾಬಾ ಹೋಗುವ ಹೆಣ್ಗೆ ಇಳಿಸ್ಬಿಟ್ಟಲ್ಲ ಪಾಪ ಏನಾಗಲ್ಲ ಮಗ್ಲೇ ನೋಡಿ ಎಲ್ಲ ಒಯ್ತು ಏನಾಗಿಲ್ಲ ಇಷ್ಟು ಮಿನಿಮಮ್ ಇಡನ್ ಸಾವು ಕಣೆ 10 ರೂಪಾಯಿ ಮತ್ತೆ ಕೇಳ್ಸಲ್ಲ ವಯಸ್ಸು ಫುಲ್ ಹತ್ರ ಬಂದ್ಬಿಡು ತಗೊಂಡು ಕಿಂಡರ್ ಜಾಯ್ ಖುಷಿ ಆಯ್ತಾ ನಾನು ನಿಂಗೆ ಬರ್ತಡೇ ಸರ್ಪ್ರೈಸ್ ಕೊಟ್ಟಿದ್ದೆಲ್ಲ ಚೆನ್ನಾಗಿತ್ತ ಇಷ್ಟ ಆಯ್ತಾ ಇಷ್ಟ ಆಯ್ತಾ ಮಗ್ಲೇ ಇಷ್ಟ ಆಯ್ತಾ ಚೆನ್ನಾಗಿತ್ತ ನೀವು ಮತ್ತೆ ಇದೆಲ್ಲ ಚೆನ್ನಾಗೈತಾ ಇಷ್ಟ ಆಯ್ತಾ ಚಿಕ್ಕಪ್ಪ ಬಂದು ಕಿಸಿ ಕೊಟ್ಬಿಡು ಚಿಕ್ಕಪ್ಪ ಅಂದ್ರೆ ಇಷ್ಟನಾ ನಿಂಗೆ ಯಾರಂದ್ರೆ ಇಷ್ಟ ಯಾರು ಇಷ್ಟ ಮತ್ತೆ ನಾನು ಅಯ್ಯೋ ಚಿನ್ನೊಂದು ನಿಂಗೆ ಎಲ್ಲರಿಗಿಂತ ಜಾಸ್ತಿ ಯಾರು ಇಷ್ಟ ಮಗಳೇ ಹಾ ನೀನ್ ಯಾವಾಗ್ಲೂ ರಾಣಿ ಇದ್ದಂಗೆ ಆಯ್ತಾ ನನ್ ಚಿನ್ನು ರಾಣಿ ನೀನು ಆಯ್ತಾ ಕೇಕ್ ಸಾಕಾ ಇವಾಗ ಮನೆ ಕೊಟ್ಟ ಕೊಡಮ್ಮ ಬಾ ಮಾಡಿಲ್ಲ ನಿಮ್ ಚಿಕ್ಕಪ್ಪ ಮಾಡಿದ್ರು ಇವಲೇ ಮಾಡಿದ್ದು ಹೊಡಿ ಹೊಡಿ ಚೆನ್ನಾಗಿ ಅದು ಚಳಿಗೆ ಟೋಪಿ ಅದು ಬಿಡೋದು ಏನ್ ಬೇಕು ಮಗ್ಲೇ ಇದು ಬೇಕಾ ಇದು ಬಿಟ್ಟು ಇದೊಂದೇನಾ ಸಾಕಾ ವ್ಯಾನಿಟಿ ಬ್ಯಾಗ್ ಬೇಡ ಅದು ಹುಡುಗರು ತಗೊಳ್ಳೋದು ಇದು ಹುಡುಗಿರು ತಗೊಳುತ್ತೆ ಗೈಸ್ ಜ್ಞಾನವಿಗೆ ನನ್ನ ಕಡೆಯಿಂದ ಬರ್ತಡೇ ಗಿಫ್ಟ್ ತಗೋ ಮಗ್ಲೇ ಲೇ ಹಂಗೆ ಅಂದ್ರೆ ನೇತಾಕಿ ಅಂತ ಕೈ ಕೈ ತೋರ್ಸು ಕೈಯಲ್ಲ ಕತ್ತಿಗೆ ಏ ಗಿಫ್ಟ್ ನನ್ನ ಕಡೆಯಿಂದ ಗಿಫ್ಟ್ ತಗೋ ಇದು ಇರಿ ಆಗ ಒಂದು ಸ್ವಲ್ಪ ಸ್ಟಾಪ್ ಮಾಡಿ ಸ್ಟಾಪ್ ಮಾಡು ವಿಡಿಯೋ ಆನ್ ಆಗ್ತಿದೆ ಆ ಆನ್ ಆಗೈತೆ ಆ ಅಂತಿಲ್ಲ ಆ ಸ್ಕೂಟ್ರ್ ಇದು ಸ್ಕೂಟ್ರ್ ಇದ್ರ ಮೇಲೆ ರೇಸ್ ಹೋಗೋ ಇವಾಗ ರೇಸ್ ಹೋಗುವ ರೇಸ್ ಹೋಗುವ ಯಾವ ಹುಡುಗ ಓಪನ್ ಮಾಡಿಯಲ್ಲ ನೀನ್ ರೇಸ್ ಆಗಲ್ಲ ಮತ್ತೆ ಹಿಂದೆ ಫಾರಿನರ್ಸ್ ನೋಡ್ಕೊಳ್ತಾರೆ ಕುತ್ಕೋ ಇದ್ರ ಮೇಲೆ ಕೂತ್ಕೊಳ್ಳೆ ರೇಸ್ ಹೋಗುವೆ ಕೂಚು ಮಾಡಿದ್ರೆ ಕೂಚು ಮಾಡು ಮಸ ಹತ್ರ ಇನ್ನೊಂದ್ಸತಿ ಓಡಿಸ್ಬಿಡು ಇಲ್ಲ ದೇಶ ಆಯ್ತು ನಿಮಗೆ ಮಾತ್ರ ದೇವರ ಹೇಳ್ತಿದ್ದೀನಿ ಬರೀ ಕೈ ಕಾಲ್ ಮೇಲೆ ಓಡಿಸು ಮಗ್ಲೇ ಇವಾಗ ಬನ್ನಿ ನಮ್ಮ ಜ್ಞಾನವಿ ಮಗಳಿಗೆ ಏನ ಅಲ್ಲೇ ಸಾಫ್ಟ್ ಆಗಿತ್ತು ಆಚೆನೆ ಅಲ್ಲೇ ಕುತ್ಕೋಬೋದಾಗಿತ್ತು ಅಂತ ಸಾಫ್ಟ್ ಎಲ್ಲಿ ಇದು ಈಚೆ ಸೈಡ್ ಚೆನ್ನಾಗಿದೆ ಇಲ್ಲೇ ಕೂರುವ ಸಾರಿ ಎಂತ ಕೆಟ್ಟ ಏನ್ ಮಗ್ಲೇ ಅವನ ಹೆಸರು ಮಚ್ಚನ ನನ್ನ ಇಸ್ರಾರ್ನ ಮಚ್ಚ ಅಂತಿದಿ ಅನ್ಬಿಟ್ಟು ಮಚ್ಚನ ಅಂತ ಕೇಳ್ತಾ ಅವನ ಹೆಸರು ಇಸ್ರಾರ್ ಅಂತ ಮಚ್ಚ ಅಂತ ಅಲ್ಲ ಸೌತಿ ಎಂತ ಸೌತಿ ಅಂದ್ರೆ ಎಂತ ಇವಾಗ ಎಂತ ಗೊತ್ತಾ ನಾನು ಒಂದ್ ಹುಡುಗಿನ ಮದುವೆ ಆಗಿರ್ತೀನಿ ಸೌತಿ ಏನ ಸೌತಿ ಸೌತಿ ಅಂದ್ರೆ ಇವಾಗ ನಾನು ಒಂದು ಹುಡುಗಿಯನ್ನು ಮದುವೆ ಆಗಿರ್ತೀನಿ ಇದು ಒಂದು ಹುಡುಗಿ ಇನ್ನೊಂದು ಹುಡುಗಿಯನ್ನು ಸಹ ಮದುವೆ ಆಯ್ತೀನಿ ಅವಾಗ ಇವರಿಬ್ರು ಸೌತಿ ಆಯ್ತಾರೆ ಸೌತಿ ಅಂದ್ರೆ ಈಗ ಸೆಕೆಂಡ್ ಹೆಂಡತಿ ಸೆಕೆಂಡ್ ಹೆಂಡತಿ ಫಸ್ಟ್ ಹೆಂಡತಿಗೆ ಸೆಕೆಂಡ್ ಹೆಂಡತಿ ಸೌತಿ ಆಯ್ತಾಳೆ ಸೆಕೆಂಡ್ ಹೆಂಡತಿಗೆ ಫಸ್ಟ್ ಹೆಂಡತಿ ಸೌತಿ ಆಯ್ತಾಳೆ ಅದು ಇಬ್ರು ಸೌತಿ ಆ ಮಗಗೆ ಅರ್ಥ ಆಯ್ತು ನಿಮ್ಗೆ ಅರ್ಥ ಆಗಿಲ್ಲ ಉಂಟಲ್ಲ ಗಲೀಜು ಒರ್ಸ್ನಿಲ್ಲ ಅಂದ್ರೆ ವಾಟರ್ ಹಾಕೊಂಡಾಯ್ತು ತಗೋ ಒರ್ಸ್ಕೋ
ನಮಸ್ಕಾರ ಮಾಮ್ ಸರಾಮ. ನಮಸ್ಕಾರ ಗೈಸ್ ಇವಾಗ ಜ್ಞಾನವಿ ಅವ್ರ ಮನೆಗೆ ಬಂದು, ಇಲ್ಲ ಜ್ಞಾನವಿ ಅವ್ರ ಮನೆಗಲ್ಲ, ಜ್ಞಾನವಿ ಅವರ ತಾತ ಅಂದ್ರೆ ಅಜ್ಜಿ ಅವ್ರ ಒಟ್ಟಿಗೆ ಬಂದು ಜ್ಞಾನ ಮಗಳು ಮನೆಗೆ ನೀನು ಬರ್ತಡೇ ಸೆಲೆಬ್ರೇಷನ್ ಮಾಡ್ಸಕ್ಕೆ ಎಲ್ಲಿ ಮಾಡಿಸ್ತೆ? ಡಾಲ್ಫಿನ್ ಅಲ್ಲಿ. ಯಾರು ಹೋಗಿರಿ? ನಾನು ನನ್ನ ಫ್ರೆಂಡ್ ನಿತ್ಯ ಮತ್ತೆ ಇಸ್ರಾರ್ ಅಂತ. ಇಲ್ಲಿ ಬಂಗಾರ ಕಾಣ್ತೇನಲ್ಲ, ಇಲ್ಲಿ ಮನಿಕಬಿಟ್ಟು ಅಯ್ಯೋ ಕಬಾಬ್ ಬೇಕು ಅಂತಿದ್ಲು. ಗೈಸ್ ಇವಾಗ ನಮ್ಮ ಅಕ್ಕ ಅಂದ್ರೆ ರಕ್ಷಿತಕ ಮತ್ತೆ ಜ್ಞಾನವಿ ತಮ್ಮ ಇವಾಗ ಬಂದೈತಲ್ಲ ಶಿಷ್ಯ, ಆ ಶಿಷ್ಯನು ಇಲ್ಲೇ ಇರೋದು. ಎದೋಳ ಮಗಳೇ ಚಿನ್ನ ಪುಟ್ಟಿ, ಇದಳು ಬಂಗಾರ ಮುಜ್ಜು 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 ಮುಜ್ಜು. ಜ್ಞಾನ ಮಗಳೇ ಇದಳವ. ಅಯ್ಯೋ ಜ್ಞಾನವಿ ಜೋಲ್ಪಲ್ಲೆಲ್ಲ ಸುರ್ಸ್ಕೊಬಿಟ್ಟಿದೆಯಲ್ಲ ಲೋಪಾರ್. ಎದಳು ಚಿನ್ನ, ಎದಳು ಮಗಳೇ ಬಂಗಾರ. ಯಾಕಪ್ಪ ಎತ್ಕೊಮ್ಮ ಊರ್ ಬಂದ್ಬಿಡ್ತು ಬಲ ಅಮ್ಮ ತಕೋ. ಇದೆಲ್ಲ ಆಗದೆ ಸೀಟ್ ಬಿಡು ಮಾತ್ರಪ್ಪ. ಇದ್ದಿ ಪಾಟಿ ಹೊಡೆದ ಸಖತ್ತಾಗಿ ತಿನ್ಬಿಟ್ಟು ಮಲ್ಕೊಂಡವಳು ಇನ್ನೂ ಎದ್ದೇ ಇಲ್ಲ. ಎಲ್ ಮನೆ ಕಂಡು ಅಲ್ಲೇ ಮೈಸೂರಲ್ಲೇ ಮನಿಕೊಬಿಟ್ಲು. ಮನೆ ಎದ್ಬಿಟ್ಲು ಹುಲಿ. ನಾಳೆ ಹಿಂಗೆ ಬಂದ್ಬಿಡು ಕರ್ಕೊಂಡೋಗೋಣ. ನಾಳೆ ಏನಂತಿದ್ದು ಗೊತ್ತಮ್ಮ, ನಾಳೆ ನೀನು ಕಾಲೇಜ್ಗೆ ಹೋಯ್ತೀನಿ ಅಂದ್ಬಿಟ್ಟು ಬಂದ್ಬಿಡು, ನಾನು ಸ್ಕೂಲ್ಗೆ ಹೋಯ್ತೀನಿ ಅಂದ್ಬಿಟ್ಟು ಬಂದ್ಬಿಡ್ತೀನಿ, ಆಮೇಲೆ ಮೈಸೂರು ಕೊಂಡೋಗ್ಬಿಡವ ಅಂತ ಹೇಳ್ತಾರೆ. ಕಳ್ಳನ್ಸಂತೆ ಸ್ಕೂಲ್ಗೆ ಹೋಗೋಕೆ ಇಷ್ಟ ಇಲ್ಲ ಅವಳಿಗೆ. ತಗಮ್ಮ ಅವಳು ಬ್ಯಾಗು ಬಟ್ಟೆ ಜ್ಞಾನವಿ ಗಿಫ್ಟು. ಚೆನ್ನಾಗಿದಾ? ಚಿಕ್ಕ ವಯಸ್ಸಿನ ಪುಟ ಸಕ್ಕದಾಗದೆ ಅಲ್ವಾ? ಜಾಸ್ತಿ ಇಷ್ಟ, ಅದಕ್ಕೆ ಅದೇ ಮಾಡ್ಸಿದ್ದು. ಇನ್ನು ಸುಮಾರು ಆಟ ಸಾಮಾನು ಹೊಸಿ ತೆಗಿಸ್ಕೊಂಡಿಲ್ಲ. ತಗೋ ಯಾವ್ದೋ ಒಂದು ಸ್ಕೂಟ್ರು ಜ್ಞಾನವಿ ಪರ್ಮನೆಂಟ್. ಮಾವ ಇಷ್ಟ ಆಯ್ತಾ? ಸೂಪರ್ ಆಗಿದೆ ಅಲ್ವಾ? ಸಕ್ಕತ್ ಇಷ್ಟ ಆಯ್ತು ನಂಗೂ. ಜ್ಞಾನವಿ ತಮ್ಮನ್ ನೋಡಾಯ್ತು, ಸಿಕ್ಕಾಪಟ್ಟೆ ಸಣ್ಣ ಕವನೆ ಅನ್ಕೊಳ್ಳಿ. ಮುಂಚೆ ಜ್ಞಾನವಿ ಪಾಪುಲಿದ್ದಾಗ ಒಂಚೂರು ದಪ್ಪ, ಅಂದ್ರೆ ಹುಟ್ಟಾಗೆಲ್ಲ ಮಕ್ಳುಗಳು ಹಂಗೆ ಅಲ್ವಾ ಸಣ್ಣಕ್ಕೆ ಇರ್ತಾರೆ, ಒಂದ್ ತಿಂಗಳಾದ್ಮೇಲೆಲ್ಲ ದಪ್ಪ ಆಯ್ತಾನೆ ಅಂತ ಹೇಳ್ತಾರೆ. ಒಂದ್ ತಿಂಗಳಾದ್ಮೇಲೆ ಒಂಥರ ಚೆನ್ನಾಗ್ ಆಗ್ಬೋದು. ಬಟ್ ಆದ್ರೆ ಸಿಕ್ಕಾಪಟ್ಟೆ ವೈಟ್ ಒಂಥರ ಕ್ಯೂಟ್ ಅನ್ಕೊಳ್ಳಿ. ಹಟ್ಟಿಗೆ ಬಂದು ನಾವು ಊಟ ತಿನ್ನಲ್ಲ. ಏನಕ್ಕೆ ತಿನ್ಬೇಕು ಊಟನ? ಆಯ್ತು ವರ್ಷ ಹಾಕೊಡು. ನಮ್ಮ ಹಟ್ಟಿಲಿ ಇವತ್ತು ಮೇವು ಚಿತ್ಕವರೆ ಕಾಳು, ಆಮೇಲೆ ಇದು ಪೊಟೆ ಮೆಣಸಿನಕಾಯಿ, ಕ್ಯಾರೆಟು, ಆಲೂಗೆಡ್ಡೆ, ಮುದ್ದೆ ಇತ್ತು. ಮುದ್ದೆ ತಿನ್ಕೊಬಿಟ್ಟವನೆ. ಇಷ್ಟು ನಮ್ಮ ಹಟ್ಲಿ ಮೇವು. ಮಾಡಿದವರು ನೀನೇ ಮಾಡಿದೀವ? ಸಸಾಂಗ್ ನೆಡ್ತಿ ಕರ್ಸ್ಬಿಟ್ಟು ಮಾಡಿಸು. ಸಸಾಂಗ್ ನೆಡ್ತಿ ಬಂದ್ರೆ ನೀವು ಫುಲ್ ರೆಸ್ಟ್ ಮಾಡ್ಬಿಡ್ತೀಯಲ್ವಾ? ಹಿಂಗೆಲ್ಲ ಅಂಟಕ ಕೂತ್ಕೊಳ್ಳೋ ಪರಿಸ್ಥಿತಿ ಇರಲ್ಲ ಅವಾಗ. ಮದುವೆ ಮಾಡ್ಬಿಡೋ ಮಾದಾಗ ಆದಂಗಾಗ್ಲಿ, ಅವನೇ ನೋಡ್ಕೊಂಡಿರ್ತಾನೆ ಮಾಡ್ಬಿಡೋದಾಗಿ. ಇನ್ನು ಎಷ್ಟು ವರ್ಷ ಸಸಾಂಗ್ ಮದುವೆ? ಅಪ್ಪ ಸಸಾಂಗ್ ಇನ್ನು ಎಷ್ಟು ವರ್ಷ ಮದುವೆ? ಸಸಾಂಗುಂಗ ಇನ್ನೆಷ್ಟು? ಅದೇ ಇನ್ನೆಷ್ಟು ವರ್ಷ? ಇನ್ 2 ವರ್ಷಕ್ಕೆ ಮದುವೆ? ಅಣ್ಣ ಬಾಸು ಇನ್ 2 ವರ್ಷಕ್ಕೆ ಫುಲ್ ಅನ್ಬಿಡ್ತಾನೆ ಸಸಾಂಕಣ. ಇನ್ನೊಂದ್ ದಿವಸ ಪ್ಲಾಂಕ್ ಮಾಡ್ತಾ ಕರ್ಕೊಂಬಂದ್ರೆ ಸರಿಯಾಗಿ ಹೇಳ್ತೀನಿ. ಅವನು 1 ವರ್ಷಕ್ಕೆ ಆದ್ರು ಅದಪ್ಪ. ಹಂಗೆಲ್ಲ ಮಾಡ್ಬೇಕಪ್ಪ ನಾವು ಪ್ಲಾಂಕ. ಯಾವ್ದನಪ್ಪ? ಫಸ್ಟು ನಯ ವಿನಯ ಕಲಿ. ಏನ್ ಪ್ರ್ಯಾಂಕಪ್ಪ? ಇನ್ಯಾವ ಪ್ಲಾಂಕ ನಿನಗೆ ಗೊತ್ತಿಲ್ವಾ? ಆಕ್ಸಿಡೆಂಟ್ ಪ್ರ್ಯಾಂಕು. ಸರಿ ಬಿಡಪ್ಪ ಇದು. ಇನ್ಮೇಲಿಂದ ಆಕ್ಸಿಡೆಂಟ್ ಪ್ರ್ಯಾಂಕ್ ಮಾಡಲ್ಲ. ಯಾಕಂದ್ರೆ ಆಕ್ಸಿಡೆಂಟ್ ಪ್ರ್ಯಾಂಕ್ ಮಾಡಕ್ ಹೋಗ್ಬಿಟ್ಟದಲ್ಲ. ನಂದೊಂದಾಯ್ತು, ಸಸಾಂಗ್ ಒಂದೊಂದಾಯ್ತು. ಯಾಕೆ ಬ್ರಾ ಫುಲ್ ರಾಂಗ್ ಆಗ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ಬೀಡಿನ ರಜನಿಕಾಂತ್ ಅವ್ರ ಸ್ಟೈಲ್ ಕಸ್ಕೊಬಿಟ್ಟು ಓಡು. ಅಯ್ಯೋ ನಾನು ಹೋಯ್ತೀನಿ ಬಿಡು. ಆಯ್ತು ನನ್ನ ಅಂಗಡಿಗೆ ಹೋಯ್ತು ಅಲ್ಲಿ ಮತ್ತೆ ಮಾತ್ರ ತಗೋರ್ವ. ನೀನ್ ಅಂಗಡಿಗೆ ಹೋಗೋ, ನನ್ಗೆ ಗೋವಾ ತರ ಹೋಗೋ. ಮನ್ಸ ತರ ಇರ್ಬೇಕು ಅಷ್ಟೇ. ಒಂದು ತಲೆನೋವು ಮಾತ್ರ ಇದು ಕಪ್ಪದು. ಆ ಅಂಗಡಿಲಿ ಕರಿ ಮಾತ್ರ ಇಲ್ಲ ಆಗ, ಒಂದು ತಲೆನೋವು ಮಾತ್ರ ಕಪ್ಪುದು. ನೀವ್ ಮಾಡ್ತಾರ ಏನಪ್ಪ? ನೂರು ಸಾರಿ ಹೇಳೋದೊಂದೇ ಪರವಾಗಿಲ್ಲ, ಒಂದೇ ಸಾರಿ ಹೇಳೋದು ಬಾಣ ಪರವಾಗಿಲ್ಲ. ಬರೋದಿಲ್ಲ ಯಾಕಂದ್ರೆ ಸರಿ. ಒಂದು ಪಫ್ ಹೇಳಿ ಹಂಗೆ ವಿಡಿಯೋ ನೋಡ್ತೀನಿ ಹೆಂಗೆ ಹೇಳಿದ್ದೆ ಅಂತ. ಏನ್ ಹೇಳ್ಬೇಕಪ್ಪ? ಒಂದು ಪಫ್ ಬೀಡಿ ಹೇಳಿ ಅಣ್ಣ. ಬೀಡಿನ ನಾನು ನಿಜ ಅಲ್ವೇ ಬೀಡಿ ಸ್ಟೈಲ್ ನೋಡಿ. ಯಾವ ಸ್ಟೈಲಲ್ಲಿ ನಿಂತಿದ್ಯಾ ನೀನು? ಅಲ್ಲ ಅಪ್ಪ ಜನ ಕಿಡಿಕಡೆಲ್ಲ
ಮಾತಲ್ಲಿ ಎದುರಿಸ್ಬಿಡ್ತಾನೆ. ನೋಡಪ್ಪ ಒಂದಂತ ಸತ್ಯ, ನಾನು ನಿಜ ಅಲ್ವೇ ಅಲ್ಲಿರೋ ಇಲ್ಲ ಹತ್ರಕ್ಕೆ ಬರ್ತೀನಿ. ನಾನು ಯಾಕಾದ್ರಕ್ಕೆ ಬಂದೆ? ಸುಮ್ಮನೆ ನನ್ನ ಇಷ್ಟ. ಅದು ನನ್ನ ಇಷ್ಟ. ಯಾವುದು ಬಿಡಿಸಿ ಇದು ಸಿಹಿ ಯಾರು ಬೇಡ ಅಂದ್ರೆ ನೀನು ಒಂದು ಸುಮ್ಮನೆ ಇರಲಿಲ್ಲ. ಬ್ರಾ ನಮಸ್ತೆ ಬ್ರಾ. ಅಣ್ಣ ಬಂದೇಣ ನೋಡಿ ಸರಿ ನಂಗೋಸ್ಕರ ಜಲ್ದಿ ಒಂದು ಪಫ್ ಹೇಳಿ. ನೀನು ಒಂದು ವಿಡಿಯೋಗೆ ಎಳೆಯೋದು ನೋಡಕ್ಕೆ ಒಂಥರ ಖುಷಿ ಆಯ್ತದೆ. ನೀನು ಒಂದು ಹೀರೋ ಸ್ಟೈಲ್ ಹೊಡಿತೀಯ. ನನಗೆ ಕ್ಯಾನ್ಸರ್ ಬಂದರೂ ಪರವಾಗಿಲ್ಲ, ನಾನು ಬಿಡಿಸಿ ಐತೀನಿ. ಯಾಕಂತಂದ್ರ ನಿಜವಾಗ್ಲೂ ನಾನು ಬಿಡಿಸೇದು ಬರೀ 5 ರೂಪಾಯಿಗೆ ಮಾತ್ರ. ನಿಜವಲ್ವೇ 5 ರೂಪಾಯಿ ಕೊಟ್ಟಾಗ 4 ಬಿಡಿ ಕೊಡ್ತಾರ. 4 ಬಿಡಿನ ನಾನು ಒಂದು ದಿನ ಸೇಯ್ತೀನಿ. ನಾನು ವ್ಯವಸಾಯಗಾರ ಹೊಡಿತೀನಿ ನೋಡ. ಕಾನೂನು ಬಿಡಿ ಸೇಬೇಡ ಅಂತ ಇದ್ದ ಇಲ್ಲಪ್ಪ ಸಿಹಿ ಅಂತಾನೆ ಇರೋದು ಅದು ಅಲ್ವಾ? ಹೌದು. ಇವಾಗ ನಮ್ಮ ಅಪ್ಪನ ಬಟ್ಟೆ ಐರನ್ ಮಾಡ್ಕೊಡ್ಬೇಕು. ಪೋಸ್ಟ್ ಆಫೀಸ್ ಬಟ್ಟೆಗಳು. ಚಿಕ್ಕೇರಿಲ್ಲ ಹೇಳಮ್ಮ, ಚಿಕ್ಕೇರಿ ನೋಡುಮ. ಗುರುವಣ್ಣ ನಿಂಗೆ ಬೈತಿತ್ತು ತೊಡಪ್ಪ. ಮಗನ ಉಜ್ಜಿ ಬಿಡ್ತೀರಿ ಆಕ ನಾನು ಉಜ್ಜಿ ಬಿಡ್ತೀರಿ. ಯಾರು ಹಿಂದ ಮುಂದೆ ಮೀನು ಉಜ್ಜಂಗ್ ಉಜ್ಜಿ ಬಿಡೋದು ಹಂಗೆ. ಮೀನು ಉಜ್ಜಲ್ಲ, ಚಿಕನ್ ಉಜ್ಜಂಗ್ ಉಜ್ತಾರೆ. ಅಕ್ಕು ಕೂದ್ ಬಿಡ್ತೀನಿ. ಅಲ್ಲಿ ನಿನ್ನೆ ಕೂದಾಕದಂತ. ಅಯ್ಯೋ ನೀನ್ ಕುಯ್ಯ ಮೀಟರ್ ಇದ್ದ ಅಲ್ಲಿ ಒದಿತ ನಿಂಗೆ. ಇಲ್ಲಿ ಒದೆಲ್ಲ ಅಣ್ಣಂದ ಮರಿದಿ ಕೊಡ್ತಿದೀನಿ. ಅಲ್ಲಿ ನಮ್ ದೊಡ್ಡಪ್ಪ ಗತ್ತೋಣ ಹಂಗೆಲ್ಲ ಆಡಕ್ ಹೋಗ್ಬಾರ್ದು. ನೀನು ಓ ನಿಮ್ ದೊಡ್ಡಪ್ಪ ಗತ್ತೋದ್ಮೇಲೆ ನನ್ಗೆ ಯಾಕಂಬರ ಹೇಳ್ದನು ದೊಡ್ಡಪ್ಪ ನಿನ್ನೆ ಗತ್ತಿಲ್ಲ ಅಂತ ನಿಂಗೆ. ಮೀಟ್ರೇ ಇಲ್ವಲ್ಲ ಅಲ್ಲಿ ದೊಡ್ಡಪ್ಪ ನಿಂಗೆ ಮೀಟರ್ ಇಲ್ಲ ಅಂತ. ಅಯ್ಯೋ ನಮ್ ದೊಡ್ಡಪ್ಪ ಅಂತ ಹೇಳ್ಕೊಳಕ್ಕೆ ಅವಮಾನ ಆಯ್ತದೆ ದೊಡ್ಡಪ್ಪ. ಅಪ್ಪ ಅಮ್ಮ ನಿನ್ನ ಆಯ್ತದೆ ದೊಡ್ಡಪ್ಪ. ಒಂದು ಕೈ ಹಿಂದೆ ಕಟ್ಸ್ಕೊ ಹೊಡಿತೀನಿ ಅಂತ. ಒಂದ್ ಕೈ ಹಿಂದೆ ಕಟ್ಬಿಟ್ಟು ಬರೀ ಒಂದೇ ಕೈಯಲ್ಲಿ ಗೊತ್ತೀನಿ ಅಂತ ಹೇಳ್ತಾ ಗೈಸ್. ಇವಾಗ ಟೈಮ್ ಎಷ್ಟು ಗೊತ್ತಾ? 12 ಗಂಟೆ ಆಗದೆ. ಇಷ್ಟೊತ್ತಿನ ಮೇಲೆ ಹೊಲ್ಕೋಯ್ತಾವಿ ನಾನು ನಮ್ಮ ಅಣ್ಣನೂ. ಏನ ಶುಂಠಿಗೆ ನೀರು ಹೊಡಿಸ್ಬೇಕು. ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಯಾರ್ಯಾರು ರೈತರ ಫ್ಯಾಮಿಲಿಯಿಂದ ಇರ್ತಾರೆ, ಯಾರು ರೈತರಾಗಿರ್ತಾರೋ ಅವರೆಲ್ಲ ಹಿಂಗೆ ಮಧ್ಯರಾತ್ರಿಯಲ್ಲೆಲ್ಲ ಬರಬೇಕು, ನೀರು ಹಚ್ಬೇಕು, ಹಿಂಗೆಲ್ಲ ಐತೆ. ನಾನು ಯಾವಾಗಲೂ ನಾನೇನು ಜಾಸ್ತಿ ಬಂದಿಲ್ಲ, ಏನೋ ಒಂದು 3-4 ಸತಿ ಬಂದಿರ್ಬೋದು. ಇವಾಗ ನಮ್ಮ ಅಣ್ಣ ಒಬ್ಬನೇ ಓದ್ತಿದ್ದೆ, ನಾನು ಮನ್ಗಿರ್ನಿಲ್ಲ ಇನ್ನೂ. ಹಂಗೆ ನಾನು ಬಂದೆ. ಎಲ್ಲ ನೋಡಿ ಫುಲ್ಲು ಗೌಗತ್ಲೆ ಅಂತ ಅದು. ಹಂಗೆ ಸೌಂಡ್ ಕೇಳಿಸ್ಕೊಳ್ಳಿ ಒಂಚೂರು, ಹಂಗೆ ಸೌಂಡ್ ಕೇಳಿಸ್ಕೊಳ್ಳಿ. ಲೋ ಇಲ್ಲೇ ಇರಲಿಲ್ಲ, ನಂಗೆ ಮೊದಲೇ ಭಯ ಇತ್ತ. 1 ಗಂಟೆ ಊಟಿ ಮುಗೀತ್ಲ ಹೋಗೋದ ಎಲ್ಲ ಕೆಲಸನೂ ಮುಗೀತು. ಇವಾಗ ಟೈಮ್ ಬಂದು 12 ಗಂಟೆ 57 ನಿಮಿಷ ಆಗದೆ. ಬನ್ನಿ ಅಟ್ಟಿಗೆ ಹೋಗುವ. ಅದೇನ ಗಡಿಯ ಯಾವ ದಯ್ಯ ಪಯ್ಯ ಏನು ಬರ್ನಿಲ್ಲ. ಈ ಒಲ್ಲಿ ನ್ಯಾಚುರಲ್ ಇಲ್ಲಿ ಮಾತಾಡುವ ಅಟ್ಟಿಗೆ ಹೋಗ್ಬಿಟ್ಟು ನಡಿಯಲೇ ಸುಮ್ಮನೆ. ಅಕಸ್ಮಾತ್ ಇದು ಫೋನ್ ಕ್ಯಾಮ್ರಾ ಹಿಂಗೆ ಇಟ್ಕೊಂಡಿರ್ತೀನಿ, ಯಾವ್ದಾರ ದಯ್ಯಪ್ಪಯ್ಯ ಬಂದ್ರೆ ಹಿಂಗೆ ಕ್ಯಾಪ್ಚರ್ ಮಾಡ್ಬಿಟ್ಟು ತೋರಿಸ್ಬಿಡಕ್ಕೆ. ನಿನ್ ಬಾಡಿ ನೋಡ್ಬಿಟ್ಟು ಎದುರ್ಕೊಬಿಡ್ತದೆ ಕಣಂತ. ನಿನ್ ಕಟ್ಸೋಣ ಎದುರ್ಕೊಳ್ಳೋದು. ಅಲ್ಲಿ ಏನೋ ಬೆಳ್ಬೆಳ್ಗೆ ಅಲ್ಲಿ ಅಲ್ಲಿ ಏನೋ ಬೆಳ್ಬೆಳ್ಗೆ ಏನಿಲ್ಲ ಕಣ, ನಡೆಯಲೇ ಸುಮ್ಮನೆ ಕಣಂತ. ನಮ್ಮ ಅಣ್ಣಂಗೆ ಅವನೊಂಚೂರು ಅತ್ತೆಗೆ ಗೇಟ್ ವಾಲ್ ಆಫ್ ಮಾಡೋಕ್ಕೆ ಒಂಚೂರು ನಂಗಿಂದ ದೂರ ಹೋಗಿದ್ದ.
ಗೋಸ್ಟ್ ಪ್ರ್ಯಾಂಕ್ ಮಾಡವ, ಭಯ ಪಟ್ಕೊಂಡು ಓಡ್ ಬಂದ್ಬಿಡವ ಅಂತ ಒಂದು ಗೆಸ್ ಹಾಕ್ತಿ. ನಾನೇ ಭಯ ಪಟ್ಬಿಡ್ತೀನಿ ಅಂದ್ಬಿಟ್ಟು ಪ್ರ್ಯಾಂಕ್ ಮಾಡಿಲ್ಲ, ಅದ ಇಲ್ಲ ಮಾಡ್ಬಿಡೋನು. ಬತ್ತು ನಮ್ಮ ಅಟ್ಟಿ ಬಂದ್ಬಿಟ್ಟು. ನೀನ್ ಲೈ ದಯ್ಯಪ್ಪ ಹಿಡ್ಕೊಂಡಿಲ್ಲ ತಾನೆ? ಹಿಡ್ಕೊಂಡಿದ್ರಿ ಇವಾಗಲೇ ಬಿಟ್ಟು. ಬನ್ನಿ ಇವಾಗ ನೆಮ್ಮದಿಯಾಗಿ ಮನೆ ಕಳೆವ 1 ಗಂಟೆ ಟೈಮು. ಬಟ್ ಆದ್ರೂ ನಮ್ಮ ರೂಮಿಗೆ ಬಂದಿದ್ರು ಈ ಅಂಡಿಗೆ ಬಗ್ ನೋಡಕ್ ಒಂಥರ ಭಯ ಐತೆ. ಯಪ್ಪ